ಚಿತ್ರದುರ್ಗ ರಸ್ತೆ ಅಪಘಾತದಲ್ಲಿ 11 ಜನ ದುರ್ಮರಣ, ಗುರುತೇ ಸಿಗದಂತಾಯಿತು ಪ್ರಯಾಣಿಕರ ಮೃತದೇಹಗಳ ಗುರುತು ಪತ್ತೆಗೆ ಸ್ಥಳದಲ್ಲಿ ಡಿಎನ್ಎ ಪರೀಕ್ಷೆಯನ್ನು ಮಾಡಬೇಕಾಗತ್ತೆ. ಈಗಾಗಲೇ ಡಿಎನ್ಎ ಟೀಮ್ ಕೂಡ ಬರ್ತಾ ಇದೆ ಅನ್ನೋದನ್ನು ಅಧಿಕಾರಿಗಳು ತಿಳಿಸ್ತಾ ಇದ್ರು. ಡಿಎನ್ಎ ಪರೀಕ್ಷೆಗೆ ಸ್ಥಳಕ್ಕೆ ಆಗಮಿಸಿರುವಂಥದ್ದು ಸೋಕೋ ಟೀಮ್. ಪರಿಚಯನೇ ಸಿಗ್ತಾ ಇಲ್ಲ, ಮೃತದೇಹಗಳ ಗುರುತೇ ಸಿಗ್ತಾ ಇಲ್ಲ, ಪತ್ತೆ ಹಚ್ಚೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ, ಕಷ್ಟ ಆಗ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಇದೀಗ ಡಿಎನ್ಎ ಪರೀಕ್ಷೆಯನ್ನು ಮಾಡಬೇಕಾಗತ್ತೆ. ಇದೀಗ ಡಿಎನ್ಎ ಪರೀಕ್ಷೆಗೆ ಅಂತ ಸ್ಥಳಕ್ಕೆ ಆಗಮಿಸಿರುವಂಥದ್ದು ಟೀಮ್. 9 ಮೃತದೇಹಗಳನ್ನು ಹೊರತೆಗೆಯುವಂಥ ನಿಟ್ಟಿನಲ್ಲಿ ಪ್ರಯತ್ನಗಳು ಆಗ್ತಾ ಇದ್ರೂ ಕಷ್ಟ ಆಗ್ತಾ ಇದೆ. ಈಗ ಅಧಿಕಾರಿಗಳು ಹೇಳ್ತಾ ಇದ್ರು, 4 ಮೃತದೇಹ ಹೊರಗೆ ತೆಗೆದಿದ್ದೀವಿ, ಇನ್ನು ಉಳಿದಿದ್ರ ಬಗ್ಗೆ ನಮಗೆ ಮಾಹಿತಿ ಸಿಗಬೇಕಾಗತ್ತೆ ಅಂತ. ಅಂದರೆ ಇದು ಬೆಂಗಳೂರಿನಿಂದ ಗೋಕರ್ಣಕ್ಕೆ ಹೊರಟಿದ್ದಲ್ಲ, ಈ ಘಟನೆ ಆಗಿರೋದು ಚಿತ್ರದುರ್ಗಕ್ಕೆ. ಇದರ ಮಧ್ಯದಲ್ಲಿ ಯಾರಾದರೂ ಇಳ್ದಿರಬಹುದು. ಸೊ ಅದ್ರ ಬಗ್ಗೆನೂ ಕೂಡ ಡೀಟೇಲ್ಸನ್ನು ಪಡ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. ಅಂದರೆ ಇವರು ಈ ಬಸ್ನಲ್ಲಿ ಎಷ್ಟು ಮಂದಿ ಟ್ರಾವೆಲ್ ಮಾಡ್ತಿದ್ರು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಇದೆ. ಸುಮಾರು 29 ಮಂದಿ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಇದೆ. ಎಲ್ಲಿಂದ ಎಲ್ಲಿಗೆ ಟ್ರಾವೆಲ್ ಮಾಡ್ತಿದ್ರು ಅನ್ನೋದ್ರ ಬಗ್ಗೆನೂ ಡೀಟೇಲ್ಸ್ ಪಡ್ಕೊಳ್ಬೇಕಾಗತ್ತೆ. ಇದ್ರ ಮಧ್ಯದಲ್ಲಿ ಹೌದು ಒಂದು 3 ಜನನೋ 4 ಜನ ಇಳ್ದಿದ್ರು ಕೂಡ ಅದನ್ನು ಗಮನಿಸಬೇಕಾಗತ್ತೆ. ಈ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು. ಸದ್ಯ ಅಲ್ಲಿನ ಸಿಚುವೇಶನ್ಸ್ ಯಾವ ಥರ ಇದೆ ಸಿದ್ದು? ಎಲ್ಲಿವರೆಗೂ ಬಂತು ಕಾರ್ಯಾಚರಣೆ? ಗುರುತುಗಳು ಏನ್ ನಡೆದಿತ್ತು ಈ ಅಪಘಾತ ಸಂಬಂಧಪಟ್ಟಂತೆ ಈಗಾಗಲೇ ಕಾರ್ಯಾಚರಣೆ ಕೂಡ ನಡೀತಾ ಇದೆ ಅಂತ ಹೇಳ್ಬೋದು. ಬೆಂಗಳೂರಿಂದ ಗೋಕರ್ಣಕ್ಕೆ ಹೋಗ್ತಾ ಇದ್ದಂತ ಸುಮಾರು ಜನರು ಅನ್ನುವಂಥದ್ದು ಕೂಡ ಈಗ ಲಭ್ಯವಾಗ್ತಾ ಇದೆ. 11 ಜನ ಏನೋ ಮೃತಪಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ತಿಳಿದು ಬಂದಿದೆ. ಐಜಿಪಿ ಆದಂತ ರವಿಕಾಂತ್ ಗೌಡ ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಯಾವ ರೀತಿಯಾದಂತ ಇದು ಘಟನೆ ಆಗಿದೆ ಅನ್ನೋಂತ ಹೇಳ್ಬಿಟ್ಟು ಇಂಚಿಂಚು ಮಾಹಿತಿಯನ್ನ ಸ್ಥಳೀಯ ಅಧಿಕಾರಿಗಳಿಗೆ ಕೂಡ ಮಾಹಿತಿಯನ್ನ ಪಡೆದುಕೊಂಡ್ರು. ಜೊತೆಗೆ ಮಾಧ್ಯಮಗಳಿಗೆ ಹೇಳಿರುವಂತಹ ಸಂದರ್ಭದಲ್ಲಿ ಬೆಂಗಳೂರಿನಿಂದ ಗೋಕರ್ಣಕ್ಕೆ ಈ ಬಸ್, ಖಾಸಗಿ ಬಸ್ ಏನಿತ್ತು ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಬಸ್ ಮತ್ತು ಲಾರಿ ಮಧ್ಯೆ ಈ ರೀತಿಯಾದಂತಹ ಒಂದು ಅಪಘಾತ ಆಗಿದೆ ಅನ್ನುವಂಥದ್ದನ್ನ ಕೂಡ ತಿಳಿಸಿದ್ದಾರೆ. ಅದರಲ್ಲೂ ಎದುರಿಗೆ ಬರ್ತಾ ಇದ್ದಂತ ಲಾರಿ ಚಾಲಕ ಏನಿದ್ದಾನೆ ಅವರ ಅಜಾಗ್ರತೆಯಿಂದಾಗಿ ಈ ರೀತಿ ಈ ಘಟನೆ ಆಗಿದೆ ಅನ್ನುವಂತ ಮಾಹಿತಿಯನ್ನ ಕೂಡ ತಿಳಿಸಿದ್ದರು ಅಂತ. ಜೊತೆಗೆ ಈ ವೇಳೆಗೆ ಬಸ್ ಹಾಗೂ ಕಂಟೈನರ್ ಲಾರಿ ಏನಿತ್ತು ಆ ಡಿವೈಡ್ಗೆ ಹಾರಿ ಒಂದು ಈ ಬಸ್ಸಿಗೆ ಡಿಕ್ಕಿ ಆಗಿದೆ ಅನ್ನುವಂಥದ್ದು ಕೂಡ ಇದೆ. ಮತ್ತೆ ಪ್ರಾಥಮಿಕ ಮಾಹಿತಿಯನ್ನ ನೋಡೋದಾದ್ರೆ ಸದ್ಯ 8 ಜನ ಏನಿದ್ರು ಅವ ಮೃತದೇಹ ಏನಿತ್ತು, ಈಗ 8 ಜನ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಲಭ್ಯವಾಗಿದೆ. ಜೊತೆಗೆ FSL ಮಾಹಿತಿ ಅಧಿಕಾರಿಗಳಾಗಿರ್ಬೋದು, ಸ್ಥಳೀಯ ಪೊಲೀಸರಾಗಿರ್ಬೋದು, ಎಲ್ಲರೂ ಕೂಡ ಅದರ ಬಗ್ಗೆ ಮಾಹಿತಿಯನ್ನ ಕೂಡ ತೆಗೆದುಕೊಳ್ತಾ ಇದ್ದಾರೆ. ಅದರಲ್ಲೂ ಐಜಿಪಿ ರವಿಕಾಂತ್ ಗೌಡ ಅವರು ಕೂಡ ಹೇಳ್ತಾ ಇರುವಂತ ಸಂದರ್ಭದಲ್ಲಿ ಏನಂದ್ರೆ, ಇದೇ ಘಟನೆ ಏನಾಯ್ತು, ಘಟನೆ ಹಿಂದ್ಗಡೆಗೆ ಇನ್ನೊಂದು ಘಟನೆ ಕೂಡ ಈಗ ತಪ್ಪು ಹೋಗಿದೆ ಅನ್ನುವಂಥದ್ದನ್ನು ಕೂಡ ಹೇಳಿದ್ರು. ನಿಜಕ್ಕೂ 42 ಮಕ್ಕಳು ಏನಿದ್ದಾರೆ ದಾಂಡೇಲಿಗೆ ಪ್ರವಾಸಕ್ಕೆ ಕೂಡ ಹೊರಟಿದ್ದು, ಪ್ರವಾಸಕ್ಕೆ ಹೋಗ್ತಾ ಇರುವಂತ ಮಕ್ಕಳು ಕೂಡ ಈ ಅಪಘಾತ ಏನಾಯ್ತು, ಈ ಘಟನೆ ಹಿಂಭಾಗದಲ್ಲಿ ಆ ಮಕ್ಕಳ ಬಸ್ ಕೂಡ ಆಯ್ತು. ಈ ಬಸ್ಸಿನ ಏನ್ ಚಾಲಕ ಏನಿದೆ, ಚಾಲಕನ ಸಮಯ ಪ್ರಜ್ಞೆದಿಂದ 42 ಮಕ್ಕಳಿಗೆ ಕೂಡ ಯಾವುದೇ ರೀತಿಯಾಗಿ ಸಮಸ್ಯೆ ಆಗಿಲ್ಲ. ಹೀಗಾಗಿ ಒಂದು ಕಡೆ ಇದು ಸಮಸ್ಯೆ ಸರಿ ಹೋಗಿದೆ ಅನ್ನುವಂಥದ್ದನ್ನು ಕೂಡ ಹೇಳಿದ್ರು. ಮತ್ತು ಸರ್ವಿಸ್ ರಸ್ತೆ ದಾಟ್ಕೊಂಡು ಹೋದಂತ ಏನ್ ಮಕ್ಕಳೇನಿತ್ತು ಆ ಮಕ್ಕಳನ್ನ ಈಗಾಗಿ ಬೇರೆ ಒಂದು ಖಾಸಗಿ ಬಸ್ ಅನ್ನ ತರಿಸಿ ಆ ಬಸ್ಗೆ ಬಂದಂತ ಆ ಮಕ್ಕಳನ್ನ ಮತ್ತೆ ಬೇರೆ ಪ್ರವಾಸಕ್ಕೆ ಕೂಡ ಕಳಿಸ್ಕೊಡ್ಲಾಗಿದೆ ಅನ್ನುವಂತ ಮಾಹಿತಿ ಕೂಡ ಲಭ್ಯವಾಗಿದೆ. ಅದರಲ್ಲೂ ಕೂಡ ಅತಿ ಹೆಚ್ಚಾಗಿ ಗಾಯ ಆದಂತ ಗಾಯಾಳುಗಳೇನಿದ್ದಾರೆ ತುಮಕೂರು ಆಸ್ಪತ್ರೆ ಮತ್ತು ಹಿರಿಯೂರು ಆಸ್ಪತ್ರೆಗೆ ಅವ್ರನ್ನ ರವಾನೆ ಮಾಡಲಾಗಿದೆ ಅನ್ನುವಂತ ಮಾಹಿತಿ ಕೂಡ ಲಭ್ಯವಾಗಿದೆ. ಮತ್ತು ಸಣ್ಣ ಪುಟ್ಟ ಸಮಸ್ಯೆಗಳು ಏನಾಗಿತ್ತು, ಸಣ್ಣ ಪುಟ್ಟ ಗಾಯಗಳಾದವ್ರನ್ನ ಇಲ್ಲೇ ಚಿತ್ರದುರ್ಗದಲ್ಲಿ ಕೂಡ ಅವರಿಗೆ ಚಿಕಿತ್ಸೆಯನ್ನ ನೀಡ್ತಾ ಇದ್ದಾರೆ. ಈಗ ಪ್ರತ್ಯಕ್ಷದರ್ಶಿಗಳು ಕೂಡ ಹೇಳ್ತಾ ಇದ್ರು, ದಿಢೀರ್ ಅಂತ ಹೇಳ್ಬಿಟ್ಟು ಲಾರಿ ಚಾಲಕ ಏನು ಎಡಬದಿಯಿಂದ ಹಾರಿ ಬಸ್ಗೆ ಕೂಡ ಡಿಕ್ಕಿ ಹೊಡೆದಂತ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಅಲ್ಲಿ ಅಕ್ಕಪಕ್ಕದ ಒಂದು ಖಾಸಗಿ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತ ಅಲ್ಲಿಯ ಬಸ್ ಚಾಲಕರೇನಿದ್ರು ಅವರು ಸಹ ದಿಢೀರಾಗಿ ಓಡ್ ಬಂದಂತ ಸಂದರ್ಭದಲ್ಲಿ ಅವ್ರಿಗೆ ಎಷ್ಟು ಸಾಧ್ಯ ಆಗುತ್ತೋ, ಅಂದ್ರೆ ಬಸ್ ಬ್ಲಾಸ್ಟ್ ಆಗುವಂತ ಸಂದರ್ಭದಲ್ಲಿ ಕೂಡ ಅವ್ರಿಗೆ ಎಷ್ಟು ಸಾಧ್ಯ ಆಗುತ್ತೋ ಅಂತ ಪ್ರಯಾಣಿಕರನ್ನ ಏನಿದೆ ಅವರನ್ನ ಹೊರ ತೆಗೆಯೋ ಕೆಲಸವನ್ನ ಅಲ್ಲಿಯ ಸ್ಥಳೀಯರು ಕೂಡ ಮಾಡಿದ್ರು ಅನ್ನುವಂತ ಮಾಹಿತಿ ಕೂಡ ಲಭ್ಯವಾಗಿದೆ. ಜೊತೆಗೆ ಅಲ್ಲಿ ಕೆಲವೊಂದಿಷ್ಟು ಮಾತನ್ನ ಕೂಡ ಪ್ರತ್ಯಕ್ಷದರ್ಶಿಗಳು ಹೇಳ್ತಾ ಇದ್ರು. ಪ್ರಯಾಣಿಕರ ಬಸ್ ಅಲ್ಲಿ ಇದ್ದಂತ ಒಂದು ಮಹಿಳೆ ನನ್ನ ಮಗು ಅನ್ನುವಂತ ಮಾತನ್ನ ಕೂಡ ಹೇಳ್ತಾ ಇದ್ರು. ಆದ್ರೆ ಮಗು ಯಾರ್ದು ಎಲ್ಲಿ ತೆಗೆಯಕ್ಕೆ ನಮಗೆ ಆಗ್ಲಿಲ್ಲ ಅನ್ನುವಂಥದ್ದು ಕೂಡ ಹೇಳಿದೆ. ಆದ್ರೆ ನಿಜಕ್ಕೂ ಈ ಏನು ಖಾಸಗಿ ಬಸ್ ಏನಿದೆ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರೋದ್ರಿಂದಾಗಿ ಆ ಬಸ್ ನಲ್ಲಿ ಇದು
ಇದುವರೆಗೂ ಕೂಡ ಯಾರು ಅವ್ರ ಐಡೆಂಟಿಫೈ ಏನ್ ಅನ್ನೋದಕ್ಕೂ ಕೂಡ ಸಿಕ್ಕಿಲ್ಲ. ಮತ್ತು ಅಲ್ಲಿಯ SDRF ಆಗಿರ್ಬೋದು, FSL ಅಧಿಕಾರಿಗಳಾಗಿರ್ಬೋದು, ಅಲ್ಲಿ ಅವ್ರ ಫೋನ್ಗಳಾಗಿರ್ಬೋದು, ಅವ್ರ ಬಸ್ ನಲ್ಲಿ ಅವ್ರ ಲಗೇಜ್ ಗಳು ಏನಿತ್ತು ಎಲ್ಲವನ್ನ ಒಂದೊಂದು ಎತ್ತೆತ್ತಿ ಇಡ್ತಾ ಇದ್ದಾರೆ. ಯಾಕಂದ್ರೆ FSL ಮಾಹಿತಿ ಪ್ರಕಾರ ಮತ್ತು DNA ಚೆಕ್ ಮಾಡ್ಬೇಕಾಗತ್ತೆ. ಅವರ ಎಲ್ಲಿಂದ ಬಂದಿದ್ರು ಏನು ಅಂತದ್ದು ಅದ್ರ ಮೇಲೆ ಗುರುತು ಹಿಡಿಬೇಕಾಗತ್ತೆ. ಒಬ್ರು ಮುಖನೂ ಗುರುತೋದಿಲ್ಲ. ಬಸ್ ಅಂತೂ ಪೂರ್ತಿ ಜಖಮ್ ಆಗಿ ಸುಟ್ಟು ಹೋಗಿದೆ ಅಂತಾನೆ ಹೇಳ್ಬೋದು. ಜೊತೆಗೆ ಈಗಾಗ್ಲೇ ಅಲ್ಲಿ ಸ್ಥಳೀಯ DC ವೆಂಕಟೇಶ್ ಅವರಾಗಿರ್ಬೋದು ಮತ್ತು ಸ್ಥಳೀಯ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಎಲ್ಲರೂ ಕೂಡ ಕಾರ್ಯಾಚರಣೆಯಲ್ಲಿ ಕೂಡ ಬಂದಿದ್ದಾರೆ. ಈಗಾಗ್ಲೇ ಆ ಬಸ್ ಅನ್ನ ಈಗಾಗ್ಲೇ ತೆರವು ಮಾಡಲಾಗಿದೆ. ಒಂದು ಕಡೆ ರಸ್ತೆಯನ್ನ ಸುಗಮವಾಗಿ ಹೋಗೋದಕ್ಕೆ ವ್ಯವಸ್ಥೆಯನ್ನ ಕೂಡ ಮಾಡಿಕೊಡಲಾಗಿದೆ. ಆ ಘಟನೆ ಆದಂತ ಸಂದರ್ಭದಲ್ಲಿ 30 ಕಿಲೋಮೀಟರ್ಗೂ ಹೆಚ್ಚಾಗಿ ವಾಹನ ಸವಾರರು ಏನು ಅಪಘಾತ ಆದಂತ ಸಂದರ್ಭದಲ್ಲಿ ಟ್ರಾಫಿಕ್ ಜಾಮ್ ಕೂಡ ಆಗಿತ್ತು. ಆ ಟ್ರಾಫಿಕ್ ಜಾಮ್ ಅನ್ನ ಕೂಡ ಕಡಿಮೆ ಈಗಾಗಲೇ ಮಾಡಲಾಗಿದೆ. ಒನ್ ವೇ ಅನ್ನ ರೆಡಿ ಮಾಡಿಕೊಟ್ಟಿದ್ದು, ಅದೇ ಒನ್ ವೇ ಅಲ್ಲಿ ಬಸ್ಗಳ ಸಂಚಾರ ಕೂಡ ಸುಗಮವಾಗಿ ವ್ಯವಸ್ಥೆಯನ್ನ ಮಾಡಿಕೊಡ್ಲಾಗಿದೆ. ಸದ್ಯ ಈಗ ಏನಿದೆ 9ಕ್ಕೂ ಹೆಚ್ಚು ಮೃತದೇಹಗಳನ್ನ ಹೊರತೆಗೆಯಲಾಗಿದೆ ಅನ್ನೋಂಥದ್ದು ಕೂಡ ಇದೆ. ಒಂದು ಮೃತದೇಹ ಲಾರಿಯಲ್ಲಿದ್ದಂತ ಡ್ರೈವರ್ ಆದ್ರೆ ಇನ್ನು 8 ಜನ ಏನಿದೆ ಆ ಬಸ್ ಅಲ್ಲಿ ಇದ್ದವರು ಅನ್ನುವಂತ ಮಾಹಿತಿ ಕೂಡ ಲಭ್ಯವಾಗಿದೆ. ಸದ್ಯ 11 ಜನ ಮೃತದ ಸಾವನ್ನಪ್ಪಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಲಭ್ಯವಾಗಿದೆ. ಉಳಿದಂತ ಇನ್ನು ಉಳಿದಂತವ್ರು ಏನಿದ್ರು ಅವ್ರನ್ನ ಕೂಡ ಈಗ ಆಸ್ಪತ್ರೆಗೆ ಚಿಕಿತ್ಸೆಯನ್ನು ಕೊಡಲಾಗಿದೆ. ಇನ್ನಷ್ಟು ಅಪ್ಡೇಟ್ಗಳು ತಿಳಿಬೇಕಾಗುತ್ತೆ ನೀತಿ. ಓಕೆ, ಫೈನ್. ಥ್ಯಾಂಕ್ ಯು ಸಿದ್ದು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.